ಹಾಗಾಗಿ ನಾವು ಇವತ್ತು ಪುಣೆಗೆ ಬಂದಿದ್ದೀವಿ. ಆದ್ರೆ ಪುಣೆ ನಮ್ ಲಾಸ್ಟ್ ಡೆಸ್ಟಿನೇಷನ್ ಅಲ್ಲ, ಲೋನಾವಾಲ. ಸದ್ಯಕ್ಕೆ ಪುಣೆಯಲ್ಲಿ ಬೈಕ್ ರೆಂಟ್ ಮಾಡಕ್ ಬಂದಿದ್ದೀವಿ. ಬೈಕು ಎಲ್ಲಿ ಅಂದ್ರೆ ಈ ಕೆಫೆ ಹತ್ರ ಬನ್ನಿ ಅಂದಿದ್ದಾರೆ. ಕೆಫೆ ಹತ್ರ ಬಂದು ಲೇಔಟ್ ಹ್ಯಾಂಗ್ ಔಟ್ ಕೆಫೆ ಅಂತ. ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಾ ಇದೀನಿ, ಅದಕ್ಕೆ ಬರ್ತಿಲ್ಲ. ಇಲ್ಲಿಂದ ಬೈಕ್ ತಗೊಂಡು ನಮ್ಮ ಫ್ರೆಂಡ್ ಹತ್ರ ಹೋಗ್ಬೇಕು. ಅವನು ಪಿಕ್ ಮಾಡ್ಬೇಕು ಏರ್ಪೋರ್ಟ್ ಇಂದ. ಜನ ಬಂದ್ರೆ ಕ್ಯಾಮ್ರಾ ಆಫ್ ಮಾಡೋದಾಗ್ಬಿಟ್ಟಿದೆ ಭಯ ಆಗಿ. ನೋಡ್ತಾರೆ ಅಂತ ಒಂಥರ ಟೆನ್ಷನ್ ಅಲ್ಲ, ಒಂಥರ ಮುಜುಗರ, ಭಯ. ಅದಕ್ಕೆ ಆಗಾಗ ಕಟ್ ಆಗ್ಬಿಡುತ್ತೆ ಫುಲ್ಲು ಸೀನ್. ಯಾರು ಇಲ್ಲ ಅಂದ್ರೆ ನಾವು ಮಾಡ್ಬೋದು ಅಂತ ಅನ್ಕೋತೀನಿ, ಆದ್ರೆ ಬರ್ತಾ ಇರ್ತಾರೆ ನೋಡೋದು. ಸದ್ಯಕ್ಕೆ ಅವ್ರು ರೆಂಟ್ ಕೊಡ್ತಾರಲ್ಲ, ಅವ್ರು ಓನರ್ ಕಾಯ್ತಾ ಇದೀವಿ. ಓನರ್ 20 ಮಿನಿಟ್ಸ್ ಆಗುತ್ತೆ ಅಂದಿದ್ದಾರೆ, ಬರ್ತಾರೆ. ನೋಡೋಣ ಹೇಗೋಗುತ್ತೆ. 20 minutes later. ಬೈಕ್ ಓನರ್ ಬಂದ್ಬಿಟ್ಟು ಗಾಡಿ ಇದೆ ಅಂದ್ರು. ಗಾಡಿ ಬಂದ್ಬಿಟ್ಟು ಪಲ್ಸರ್ 220F, ಸಾರಿ, ಗಾಡಿ ಬಂದ್ಬಿಟ್ಟು ಪಲ್ಸರ್ 220F ಮತ್ತೆ ಅಪಾಚಿ ಇದೆ ಅಂದ್ರು. ಪಲ್ಸರ್ 220F ತಗೋಣ ಅಂತ ಇದೀವಿ. ಬೈಕ್ ಏನಿದೆ, ಒಂದು 10 ನಿಮಿಷ ಮೆಕ್ಯಾನಿಕಲ್ ಬರ್ತಾರೆ ಅಂದಿದ್ರೆ, ಮೆಕ್ಯಾನಿಕಲ್ ಬಂದು ನೋಡ್ತಾರೆ. ಆಯಿಲ್ ಎಲ್ಲ ಕರೆಕ್ಟ್ ಆಗಿದ್ರೆ ಎತ್ಕೊಂಡು ಹೋಗೋದು ಅಷ್ಟೇ. A few moments later. ಬೈಕು ರೆಡಿ ಆಗಿದೆ ಅಂದಿದ್ದಾರೆ, ಹೋಗಿ ಇಸ್ಕೋಬೇಕೀಗ. ಬನ್ನಿ ತೋರಿಸ್ತೀನಿ ಬೈಕ್ನ ಹೇಗಿದೆ ಅಂತ. ಹಾಯ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ನ ಪಿಕಪ್ ಮಾಡಿ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ವಡಾ ಪಾವು, ಮೊಸರನ್ನ ಮತ್ತು ದೋಸೆ ಇಸ್ಕೊಂಡಿದ್ದೀವಿ. ತಿಂದು ನೋಡೋಣ ಹೇಗಿದೆ ಅಂತ. ಹಾಯ್ ಫ್ರೆಂಡ್ಸ್, ರೆಸಾರ್ಟ್ ಇವಾಗ ಬಂದು ಚೆಕಿಂಗ್ ಆಗಬೇಕು. ರೆಸಾರ್ಟ್ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆ ಇದು ರಿಸೆಪ್ಷನ್. ರೆಸಾರ್ಟ್ ಏನೋ ಚೆನ್ನಾಗಿ ಕಾಣಿಸ್ತಿದೆ. ರೂಮ್ ಕೊಟ್ಟಿದ್ದಾರೆ, ರೂಮ್ ಬಂದಿದ್ರಿ ನೋಡೋ. ಇದು ನಮ್ಮ ರೂಮ್ ತೋರಿಸ್ತೀನಿ ಹೆಂಗಿದೆ ನೋಡಿ. ಇದೇ ರೂಮು. ಲೈಕ್ ರೂಮ್ ಅಂದರೆ ಹಾಸ್ಟೆಲ್ ಬುಕ್ ಮಾಡಿರೋದು ಅಷ್ಟೇ. ಅಂದರೂ ಪರವಾಗಿಲ್ಲ. ರೇಟ್ ವೈಸ್ ತುಂಬಾ ಜಾಸ್ತಿನೇ ಇದೆ. ಲೈಕ್ AC ರೂಮ್ ಸಿಕ್ಕಿದೆ ಇದಕ್ಕೆ. ಇದು ಆಚೆದು ರೂಮ್ ಬಂದ್ಬಿಟ್ಟು ನಮ್ಮದು ಇದು ಕೃಷ್ಣ ಫಾರ್ಮ್ 3. AC ಇದೆ ಮತ್ತು ಫುಲ್ ಇದು ಕೆಳಗಡೆ ಒಂದು ಬೆಡ್ಡು ಪ್ಲಸ್ ಮೇಲ್ಗಡೆ ಒಂದು ಬೆಡ್ಡು. ಸದ್ಯಕ್ಕೆ ನಾನು ಇದು ತೊಗೊಂಡಿದ್ದೀನಿ, ನಮ್ಮ ಫ್ರೆಂಡ್ ಇದು ಯೂಸ್ ಮಾಡ್ತಿದ್ದಾನೆ. ಮಿರರ್, ಲೈಟ್ ಇದೆ ಸರಿನಾ. ವಾಶ್ರೂಮ್ ಚೆನ್ನಾಗಿದೆ. ಲೈಕ್ ಪ್ರೈಸ್ ವೈಸ್ ಹೋದರೆ ತುಂಬ ಚೆನ್ನಾಗಿರೋ ರೂಮೇ ಕೊಟ್ಟಿದ್ದಾರೆ. ನೀವು ನಂಬಲ್ಲ ಪ್ರೈಸ್ ಎಷ್ಟು ಹೇಳಿದ್ರೆ ಅಂತ. ಅದು ತುಂಬ ಚೆನ್ನಾಗಿದೆ. ಬ್ರೋ ಹೇಗಿದೆ ಬ್ರೋ ರೂಮು? ತುಂಬ ಚೆನ್ನಾಗಿದೆ. ಉಯ್ಯಾಲೆ ಪೀಸ್ ಆಗಿದೆ.
600 rupees per day ವರ್ತ್ ಇದೆ. ನೋಡಿ ಮೇಲ್ಗಡೆ ಎಲ್ಲ ಸೀಟ್ ಇದೆ, ಅದು ಕೂಲ್ ಆದರೆ ಒಳಗಡೆ ಫುಲ್ಲು ಲೈಕ್ ಎ ಸಿ ವಿತ್ ಎ ಸಿ ಇದೆ. ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಯಾವುದೋ ತುಕಾಲಿ ರೂಮ್ ಕೊಡ್ತಾರೆ ಅಂದ್ಕೊಂಡಿದ್ರೆ, ಆದರೆ ಚೆನ್ನಾಗಿದೆ. ರೆಸಾರ್ಟ್ ಫುಲ್ ನೋಡಿ, ಇಲ್ಲಿ ಚೇರ್ ಇದೆ, ಅದೆಲ್ಲ ಲೈಕ್ ಸಪ್ರೇಟ್ ರೂಮ್ಸ್ ವಿಲ್ಲಾಸ್ ಇದೆ. ತುಂಬಾ ಚೆನ್ನಾಗಿದೆ ಚೇರ್ ಇದೆ. ಅದು ಸ್ವಿಮ್ಮಿಂಗ್ ಪೂಲ್ ಇದೆ, ಇದರಲ್ಲಿ ಎಲ್ಲ ಇದೆ. ಲೈಕ್ ಊಟ ಒಂದು ಇನ್ಕ್ಲೂಡ್ ಇಲ್ಲ, ಊಟ ತಿನ್ಬೇಕು, ಊಟ ಒಂದು ಇನ್ಕ್ಲೂಡ್ ಇಲ್ಲ, ಆದರೆ ಚೆನ್ನಾಗಿದೆ. ಹಾಂ ಇದೆಲ್ಲ ಚೆನ್ನಾಗಿದೆ. ಪಕ್ಕದಲ್ಲಿ ರೆಸಾರ್ಟ್ ಇದೆ, ಏನೋ ಆರ್ಚರ್ ಇದೆ, ಅದು ಆರ್ಚರ್ ಇದಾಗುತ್ತೆ. ಆರ್ಚರ್ ಇದೆ, ಚೇರ್ ಇದೆ, ಫ್ರಿಡ್ಜ್ ಇದೆ. ಇನ್ ಕೇಸ್ ಆಫ್ ಫ್ರಿಜ್ಜಾ? ಫ್ರಿಡ್ಜ್ ಇದೆ, ಕಲ್ಲಂಗಡಿ ಹಣ್ಣಿಟ್ಟಿದ್ದಾರೆ, ನೀರಿಟ್ಟಿದ್ದಾರೆ ಅಷ್ಟೇ. ಮೇ ಬಿ ಊಟ ಆಚೆ ತಿನ್ಬೋದು. ಇದೊಂಚೂರು ಬಿಸಿಲಿದೆ ಆಚೆ, ಆದರೆ ಓವರಾಲ್ ನೆಕ್ಸ್ಟ್ ಓವರಾಲ್ ಚೆನ್ನಾಗಿದೆ. ಡೆಲ್ಲಾ ಅಡ್ವೆಂಚರ್ ಪಾರ್ಕ್ ಅಂತ ವಿಸಿಟ್ ಅದು ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಗೆ ಏನು ಅಂತ ಅಪ್ಡೇಟ್ ಮಾಡ್ತೀವಿ. ಮೈಕ್ ಹಾಕೊಂಡಿರಲಿಲ್ಲ ಮೇಲೆಯಿಂದ. ಬಂಗಿ ಜಂಪ್ ಆಡಕ್ಕೆ ಬಂದಿದ್ದೀವಿ. ಏನು ನಾನು ಬಂಗಿ ಜಂಪು ಮೇಲಿದೆ. ಟೆನ್ಷನ್ ಏನು ಮಾಡಕ್ಕೆ ಬಂದಿದ್ಯಾ? Sign a form, death form. 2 फॉर्म फिलअप करके दे दीजिए. यहाँ पे नेम आएगा, मोबाइल नंबर, टुडेज डेट, सिग्नेचर. आपका नेम बताइए. ಬ್ಯಾಂಡ್ ಕೊಟ್ಟಿದ್ದಾರೆ, ಬ್ಯಾಂಡ್ ಹಾಕ್ಕೊಂಡಿದ್ದೀವಿ. ಫಸ್ಟ್ ಪ್ಲೇಯರ್ ವಿತ್ ದ ಬ್ಯಾಂಡ್. ಅಗ್ರಿಮೆಂಟ್ ಸೈನ್ ಮಾಡ್ದಾ? ಸೈನ್ ಮಾಡಿದ್ದೀನಿ. ಸತ್ತರೆ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಸಂಬಂಧ? ನಾನು ಕರ್ಕೊಂಬಂದೆ ಅಂತ ನನ್ನ ಮೇಲೆ ಸಂಬಂಧ ಇಲ್ಲ. ಇಲ್ಲಿಗಲ್ಲಪ್ಪ, ಫುಲ್ಲಾಗಿ ಒಂದು ಸತಿ ನೋಡ್ಕೊಂಬಿಡಿ, ಪೋಸ್ ಕೊಡೋ ಒಂದು. ಟ್ರೈ ಮಾಡೋಣ. Hello sir, I am a bungee master Sachin. Hi, I'm Pawan. Pawan from Bangalore. Bangalore. First time in bungee. Yeah, How was the feeling? I'm feeling cheering now. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. Shivering? I'm sweating. Why? I'm scared of it. Yeah, buddy. Don't scare height. Ready? It feels, sir. Yeah, it was good. I conquered it. How was it, sir? ಲಾಸ್ಟ್ಗೂ ಮಾಡಿಬಿಟ್ಟೆ ಬ್ರೋ, ಬಂಗಿ ಜಂಪ್ ಮಾಡಿಬಿಟ್ಟೆ. ಬಂಗಿ ಜಂಪ್ ಆಗೋಯ್ತು. ಬಂಗಿ ಜಂಪ್ ಸರ್ಟಿಫಿಕೇಟ್ 150 ಮೀಟರ್ಸ್ ಬಂಗಿ ಜಂಪ್ ಆಯಿತು. ಕಣ್ಣು ರೆಡ್ ಆಯ್ತು, ಕಣ್ಣು ಇನ್ನೂ ರೆಡ್ ಆಯಿತು. ಟೆನ್ಷನ್, ತಲೆ ಜಮ್ ಅಂತೆ. ಅದೇ ಹೆಂಗೋ ಆಗೋಯ್ತು. ಒಂದು ಬಕೆಟ್ ಲಿಸ್ಟಲ್ಲಿ ಒಂದಾಯಿತು. ಫ್ರೆಂಡ್ ಒಬ್ಬ ಹೋಗಿದ್ದಾನೆ ಇವಾಗ, ಅವನೊಂದು ಫೋಟೋ ತೆಗಿಬೇಕು ಅಷ್ಟೇ.
ಆದರೆ ಬಂಗಿ ಜಂಪ್ ಆಗೋಯ್ತು. ಲಿಟ್ರಲಿ ನನ್ನ ಕಾಲೆಲ್ಲ ಶಿವರಾಗ್ತಿದೆ ನೋಡಿ. ಕಾಲು ಕೈಯೆಲ್ಲ ಹೆಂಗೆ ಎಗರ್ದವ್ ನನಗೆ ಗೊತ್ತಿಲ್ಲ. ಟೆನ್ಷನ್ ಆಗಿದ್ದೆ. ಜೈ ಆಂಜನೇಯ ಅಂದ್ಕೊಂಡು ಎಗರ್ಬಿಟ್ಟಿದ್ದೀನಿ. ತಲೆ ಭಾರ ಆಯ್ತು. ಇನ್ನು ತಲೆ ಒಂಚೂರು ಲೈಸಾಗಿ ನೋಡ್ತಾಯಿದ್ದೆ. ಮತ್ತೆ ಮುಗೀತು ಅಂತ ಖುಷಿ ಇದೆ. ನೋಡೋಣ ನಮ್ಮ ಹುಡುಗ ಹೆಂಗೆ ಮಾಡ್ತಾನೆ ಅಂತ. ಮಾಡಲಿ. ನಮ್ಮ ಹುಡುಗ ಹೋಗ್ತಿದ್ದಾನ ಮೇಲೆ. ಅದೇ ಫಕ್ತ ರಾಕ್ ಕ್ಲೈಂಬಿಂಗ್. ಹೆಂಗೆ ಜಾವ್ ಬ್ರೋ ಇಸ್ ಇನ್ ಟೆನ್ಷನ್. ಇನ್ನೊಂದ್ಸತಿ ಮಾಡಕ್ಕೆ ಭಯ ಆಗುತ್ತೆ. सबको वही बोल रहे हैं. नहीं सच में उनका एक्सप्रेशन देख के पता चल रहा था यहाँ पे डरे हुए थे. तो नहीं इजीली जंप कर दिया. तो भी आपसे ज़्यादा डरे हुए थे वो. तो बोल रहे मैं ही लेके आया हूँ. अभी तो क्या होगा मालूम नहीं. तो ऊपर जाने के बाद क्या था सर? साइड देखने के बाद ಬಾಯ್ಲೆ ಏ ಅಳ್ತಿಲ್ಲ ಸ್ವೆಟರ್ಲಿ ನಿನ್ಕು ಕಣ್ಣು ಅವಳ ಕಣ್ಣಲ್ಲಿತ್ತು. ನಿನ್ನ ವರ್ಷ ಆಗಿತ್ತು. सर अच्छा है. पर ये ब्लॉग में जरूर जाना चाहिए. So look at the camera. Smile please sir. Super. Thank you. Hey, welcome. एक थैंक यू सर. शेयर करना है. Specially आपका सर आपका Thank you. एक्सपीरियंस. वेलकम. एक्सपीरियंस शेयर करना आपको. ये लड़की बताएगा. ಹೆಂಗಿತ್ತ ಬಂಗಿ ಜಂಪ್ ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿತ್ತು. ಮೈ ಫಸ್ಟ್ ಎವರ್ ಅಡ್ವೆಂಚರ್ ಸರ್ಟಿಫಿಕೇಟ್ ಸಿಕ್ಕಿದೆ ನನಗೆ. ಅಲ್ಲಿ ಮೇಲೆ ನಿಂತಾಗ ಹೆಂಗಿತ್ತು? ಫಸ್ಟ್ ಟೈಮ್ ಮೇಲೆ ನಿಂತಾಗ ಫುಲ್ ಆಫ್ ಭಯ ಇತ್ತು. ಬಟ್ ಆದರೂ ನನ್ನ ಸರ್ಟಿಫಿಕೇಟ್ ಸಿಕ್ಕಾಯ್ತು. ಸೈಕ್ ಆಗ್ಬಿಟ್ಟು ಮಾಡೋಕ್ಕೆ ಇಷ್ಟ ಆಗಿಲ್ಲ. ಸುಮ್ಮನೆ ವರ್ತು. ಮೇಲೆ ಹೆಂಗಿದ್ದೆ? ಕೆಳಗಡೆ ಹಾಕೊಂಡಿದ್ದ? ಹಾಂ, ಕೆಳಗಡೆ ಹಿಂಗೆ ನೋಡ್ಬಿಟ್ಟು ನಾನು ಹಿಂಗೆ ಕಣ್ಮುತ್ಕೊಂಡೆ. ಮುಂದ್ಗಡೆ ಏನೂ ಇಲ್ಲ ಅಂದ್ಬಿಟ್ಟು ಪಟಕ್. You said I 1 2 3 count of 3 you jump off. By 1 2 I jump. ಆ ಕೆಳಗಡೆ ಬಂತಲ್ಲ ಅವಾಗ ಜಂಗ್ ಅಂತಲ್ಲ ಎಳಿಯತ್ತ ಇಲ್ಲ ಅಂತ ಡೌಟ್ ಆಗಿಲ್ವಾ? First when I fell down I feel like ನಾನು ಸತ್ಯ ಗುರು. ಆದರೆ ಮತ್ತೆ ನಾನು ಬದುಕಿದ್ದೀನಿ. ಇನ್ನ ಎಳಿತೈತೆ ಮೇಲೆಗಡೆ. ರೋಪ್ ಐತೆ ನನಗೆ ಅಂತ ಹೋಪ್ಸ್ ಕೊಡ್ತು ನೋಡಿ. ಹೆಂಗ ಮಾಡಿಬಿಟ್ರಿ. ಫಸ್ಟ್ ಅವರ್ ಅಡ್ವೆಂಚರ್. ನಾಳೆ ಇನ್ನೊಂದು ಅಡ್ವೆಂಚರ್ ಇದೆ. ಮತ್ತೆ ಸಿಗೋಣ. ನಾಳೆ ಪ್ಯಾರಾಗ್ಲೈಡಿಂಗ್ ಇದೆ. ಬಾಯ್.